ಟಿಎಂಸಿ ಕುಡಿಯುವ ನೀರಿಗಾಗಿ ಹೋರಾಟ ಮಾಡಿದೆ. ಗುಂಡೂರಾವ್ ಅಂತೇಳಿ ರಾಜರು ಏನು ಡಿ ಕೆ ಶಿವಕುಮಾರ್ ಅವರಲ್ಲ ಹಂಗ ಮುಖ್ಯಮಂತ್ರಿ ಇದ್ರು. ಇಬ್ಬರು ರೈತರು ಹೋರಾಟ ಮಾಡೋ ಕೊಲಿ ಮಾಡಿ ಬಂದದಕ್ಕಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಬೆಂಗಳೂರಲ್ಲಿ ನಿಂತು ಕರೆ ಕೊಡ್ತಾರ. ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಗುಂಡುರಾಗಿ ಮತ ಹಾಕ್ತಾರೆ ಅಂತ ಹೇಳಿದ್ರು. ಇಡೀ ಸರ್ಕಾರ ಬಿದ್ದು ಕ್ರೈಸ್ತರ ತಾಕತ್ ತಾವಲಿದ. ನಾವು ಕೇಳ್ತಾ ಇಲ್ಲ, ನಾವು ಕೇಳ್ತಾ ಇಲ್ಲ. ಗಟ್ಟಿಯಾದ ದೇವರ ಬೆಟ್ಟಕ್ಕನ ಅಂತ ಹೇಳ್ತಾರ. ಯಾಕೆ ಸವಲತ್ತು ವಂಚಿತ? ರೈತ ಬೆಳೆದ ಅಂದ್ರ, ರೈತ ಶ್ರೀಮಂತ ಆದ ಅಂತಂದ್ರ, ರೈತ ಬ್ಯಾಂಕಿನ ಸಾಲ ಮಾಡಲಿಲ್ಲ ಅಂದ್ರ, ಲೋನ್ ಕರಾರ್ ಮಾಡಿ ಹೊಲ ಹಣ ಇಟ್ಟು ಸಾಲ ಮಾಡಲಿಲ್ಲ ಅಂದ್ರ ನಾವು ಜೀವ ಹಾಕಿದಂತ ರಾಜಕಾರಣಿಗಳು ಗೊತ್ತಲ್ಲ. ನಿಮಗೆ ಬೆಳೆ ಕೊಡ್ರಿ, ಕಬ್ಬಿಗೆ 5,000 ಬಿಲ್ ಕೊಡ್ರಿ, ಗೊಂಜಾಳ ಕೊಡ್ರಿ, ಜೋಳ ಕೊಡ್ರಿ, ದಾಳಂಬರಿ ಕೊಡ್ರಿ. ಯಾವ ಮಾತಾಡ್ತಾನಪ್ಪ MLA? ಆ ಕೋಟಾದಾಗ MLA ಮಿನಿಸ್ಟರ್ ಬೇಕಾಗಿತ್ತು, ಈ ಕೋಟಾದಾಗ ಮಿನಿಸ್ಟರ್ ಬೇಕಾಗಿತ್ತು. ಅಲ್ಲೋ ತಮ್ಮ ಆ ಕೋಟಾದಾಗ ನೀನು ಊಟ ಕೇಳ ಇಲ್ಲಿದಾರಪ್ಪ. ಎಲ್ಲಾ ಸರ್ವಧರ್ಮ ಜನ ನಮ್ಮದೈತಿ, ಇಲ್ಲಿ ಎಲ್ಲರೂ ನನ್ನವರು. ಆ ಕೋಟಾದಾಗ ಮಿನಿಸ್ಟರ್ ಕೊಡ್ರಿ, ಈ ಕೋಟಾದಾಗ ಕೊಡ್ರಿ, ಒಬ್ಬರೇ ಮಾತಾಡಲಿಲ್ಲ. ಜಾತಿ ಒಂದೊಂದು ಪ್ರಾಧಿಕಾರ ಅದಾವ, ಊರಿಗೆ ಒಂದೊಂದು ಪ್ರಾಧಿಕಾರ ಮಾಡ್ಯಾರ. ಕರ್ನಾಟಕ ರೈತರು ಉದ್ದಾರ ಆಗಲಿಪ್ಪ ಅಂತೇಳಿ ಡಿ ಕೆ ಶಿವಕುಮಾರ್ ಹೋಗಿಲ್ಲ. ಎಲ್ಲ MLA ರೈತ ಪ್ರಾಧಿಕಾರ ಮಾಡಿ ರೈತರು ಉದ್ದಾರ ಆಗಲಿಕ್ಕೆ ಒಬ್ಬರೇ ಕೇಳ್ತಾನ, ಯಾವ ಕೇಳಂಗಿಲ್ಲ. ಅಲ್ಲಿ ಯಾವ ಮಾಡೋದು ಗುರುಗಳು ಮೈಕ್ ಹಿಡಿದ್ರ MLA ಅವ್ರು ಬೈತಾರ. ನಾವು ಬೇಕು ಹಾಕತ್ತೇನ್ರಿ? ನಾವ್ ಯಾವ್ದಾದ್ರು ಕಾಟ ಹೊಡೆದಿವೆ, ಯಾರಿಗೆ ವೋಟ್ ಹಾಕಿದ್ ರೊಕ್ಕ ಕೊಟ್ಟದಿವ, ನಾ ಇಂಥ ಜಾತಿ ನಾಯಕರ ಕೈ ಮುಗಿದಿವೆ, ಮತ್ತೆ ಯಾರಿಗೆ ಮುಗಿದು? ಗುರುನಾಪುರದಾಗ ಹೋರಾಟ ಕುಂತಾಗ ಕಬ್ಬಿನ ಬೆಲೆ ಕೊಡಂತ ಯಾರನ್ನ ಕೇಳುದಪ್ಪ? ನಮ್ಮ ಮನೆಗೆ ಹೊಸವನ್ ಕೊಡುದ? ಯಾರನ್ನ ಕೇಳುದ್ರಿ? ಈ ರಾಜ್ಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿನ ಕೇಳಬೇಕಲ್ಲ, ಸಚಿವರನ್ನ ಕೇಳಬೇಕಲ್ಲ, ಫ್ಯಾಕ್ಟರಿ ಮಾಲಕರ ಕೇಳಬೇಕು. ಕೇಳಿ ಹಾಕದ್ರಿ 19 ಕ್ಲಾಸ್ 1 ಕ್ಲಾಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ವಿಧಿ ಕೊಟ್ಟಾರ. ತಾಕತ್ತೆ ಗಟ್ಟಿಯಾಗಿ ಕೆಚ್ಚದಲ್ಲಿ ಎಲ್ಲಿ ಬೇಕಲ್ಲಿ ನಿಂತು ಮಾತಾಡೋ ಹಕ್ಕು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅದಕ್ಕೆ ಮಾತಾಡಕತ್ತೀವಿ. ಇವೆಲ್ಲ ಎಲ್ಲರಿಗೂ ಸೆಕ್ಷನ್ ಒಳಗೆ ಕುಣಿಸ್ತಾರೆ ಇವ್ರ. ಕಾನೂನು ಗೊತ್ತಿಲ್ಲ ಆಟ ಮಾಡಿಬಿಡ್ತಾರ್ರಿ. ಇವತ್ತು ರಾಜಕಾರಣಿಗಳು ಯಾರಿಗೆ ಭಯ ಬೀಳ್ತಾರ ಗೊತ್ತು? ರೈತರಿಗೆ ಭಯ ಬೀಳಾಕತ್ತಾರ, ನೇರವಾಗಿ ಕೇಳ್ತಾರ. ಇನ್ಕತಕ್ಕಂತಿದ್ರಿ ಇವರೆಲ್ಲ ರಾಜಕಾರಣಿಗಳು ಒಕ್ಕಟ್ಟಾಗಿ ಈ ಫ್ಯಾಕ್ಟರಿ ಮಾಲಕರು MLA ಕೊಡ್ಕೊಂಡ ನಿಮಗೆ ನೀವು ಸೈನಿಕರು ಗೊತ್ತಿರ್ತದೆ. ಎಲ್ಲ ಹೆಚ್ಚಿ ರೈತ ಸಂಘ ಹೋರಾಟ ಮಾಡ್ತಾರು, ಸುಡಿಗೆ ತಗೊಂತಾರು, ಫ್ಯಾಕ್ಟರಿ ಕಡೆ ರೊಕ್ಕ ತಗೊಂತಾರು, ಅನ್ಯತ್ ಹೋಗ್ತಾರು. ಶಿವನಪ್ಪ ಪೂಜಾರಿ ರೈತ ಸಂಘಟನೆ ಎದ್ದು ಹೋಗೋದಲ್ಲ, ನಿನ್ನ ತನ್ನ ನೆಲದ ಕುಡಿಸಿ ರೊಕ್ಕ ವಸೂಲಿ ಮಾಡೋ ತಾಕತ್ತಿನ ಸಂಘಟನೆ ತಯಾರಾಗಿಲ್ಲ. ರೈತರ ರಾಜಕಾರಣ ಅಲ್ಲ, ಅಧರ್ಮ ರಾಜಕಾರಣ ಹೋಯ್ತು, ಮೋಸ ಹೋಯ್ತು, ಭ್ರಷ್ಟಾಚಾರ ಹೋಯ್ತು, ನನ್ನ ಹೋಯ್ತು. ಎಲ್ಲರೂ ನನ್ನವರಂದ್ರೆ ನೀ ಹೇಗೆ ಬೆಳವಣಿಗೆ ಆಗಬೇಕಲ್ಲ. ರೈತ ಸಂಘಕ್ಕೆ ಎಷ್ಟು ತಾಕತ್ತಲ್ಲ ಅಂದ್ರ, ಗುಂಡೂರಾವ್ ಸರ್ಕಾರ ಮುಖ್ಯಮಂತ್ರಿ ಇದ್ದಾಗ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಒಳಗೆ ಹೋಗ್ತಾರ, ಸಿದ್ದರಾಮಯ್ಯ ಅವರು ಅಲ್ಲಿ ನಿಂತಿರ್ತಾರ, ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಬಾಜು ನಿಂತಿರ್ತಾರ. ಗುಂಡೂರಾವ್ ಅವರು ಏನಂತಾರ ಗೊತ್ತದ? ಈ ರಾಜ್ಯದ ಮೊದಲನೇ ಕೂಲಿ CS ಇಲಾಖೆ ತನ್ನ ಹೊರಗೆ ಹಾಕಿ ಆಮೇಲೆ ಕೂಡ ಮಾತಾಡ್ತಾರೆ ಅಂತ ಹೇಳ್ತಾರ. ತಾಕತ್ತಷ್ಟು ಇರ್ಬೇಕ್ರಿ ರೈತ ಸಂಘಕ್ಕೆ, ಎಷ್ಟು ಬೆಳೆದಿರ್ಬೇಕಿದು, ಗಟ್ಟಿತನ ಬೇಕು. ತಾವೆಲ್ಲ ಇವತ್ತು ಯುವಶಕ್ತಿ ಏನು ತಯಾರಾಗಿ ನಿಂತದಲ್ಲ, ಒಂದೊಂದು ಹಳ್ಳಿ ಒಳಗೆ 500 ಯುವಕರು ಟವಲ್ ಹಾಕ್ಲಿಕ್ಕತ್ತಾರ. ಎಲ್ಲಿ ಮನೆ ಕೊಪ್ಪಳದ ಒಂದೇ ಹಳ್ಳಿಗಳು, ಯಾವ್ದು ಹಿರೇವಂಕಲ್ ಕುಂಟ ಅಂತೇಳಿ 3,000 ಜನ ಯುವಕರು ಟವಲ್ ಹಾಕ್ಲಿಕ್ಕತ್ತಾರ. ಪಕ್ಷಾತೀತ, ಧರ್ಮಾತೀತ, ಜಾತ್ಯತೀತವಾಗಿ ನಿವೃತ್ತ ಸೈನಿಕರ ಬೆಂಬಲ ಕೊಡ್ಲಿಕ್ಕತ್ತಾರ, ವಕೀಲರ ಬೆಂಬಲ ಕೊಡ್ಲಿಕ್ಕತ್ತಾರ, ಶಿಕ್ಷಕರು ಕೊಡ್ಲಿಕ್ಕತ್ತಾರ, ಇಂಜಿನಿಯರ್ ಕೊಡ್ಲಿಕ್ಕತ್ತಾರ, ವ್ಯಾಪಾರಸ್ಥರು ಕೊಡ್ಲಿಕ್ಕತ್ತಾರ, ಕಾರ್ಮಿಕರು ಕೊಡ್ಲಿಕ್ಕತ್ತಾರ, ದಲಿತ ಪರ ಸಂಘಟನೆ, ಕನ್ನಡ ಪರ ಸಂಘಟನೆ ಎಲ್ಲರೂ ಬೆಂಬಲ ಕೊಡ್ಲಿಕ್ಕೆ
ಕೊಡ್ಲಿಕ್ಕತ್ತಾರ. ಒಂದು ವೇಳೆ ಏನಾದ್ರು ಜನತಾ ಕ್ರಾಂತಿಯಾಗಿ ತಯಾರಾಯ್ತು ಅಂದ್ರೆ ಏನಿಲ್ಲ ನಿಮ್ಮ ಸರ್ಕಾರ ಏನು ಹೋಗ್ತದ? ಟೈಮ್ ಆಗ್ತದೆ ಮಸೀದಿ ಕಾವೇರದ ಹಂಗ ಹೋಗ್ತಿರ್ತೈತ ಸಾಕಲ್ಲ. ಜಯ ಜಗನ್. ಇನ್ನೊಂದು ಹೇಳ್ಬಿಡ್ತೀರ, ಅದೊಂದು ಮಾತು ಹೋಗ್ಬಿಡ್ತಾವ. ಚೆನ್ನಪ್ಪ ನೀವು ನೋಡಂಗ ನೆನಪಾಯ್ತು. ಅರ್ಥ ವಿಷಯ ಆಮೇಲೆ ಸೀರಿಯಸ್ ಹೇಳ್ತೀವಿ. ಸ್ವಲ್ಪ ದೇವರಿಗೆ ಬುದ್ಧಿ ಕಲಿಸ್ತಾವ್ ರೈತದ. ಒಮ್ಮೆ ದೇವರ ಪ್ರತ್ಯಕ್ಷ ಕೆಳಗೆ ಬಂದಂತ ಭೂಮಿ ರೈತ ಕೃಷಿ ಮಾಡಕತ್ತಾನ, ನಾನು ಅಷ್ಟು ಮಾಡ್ಬೇಕಂತ ಬಂದ. ರೈತ ಬಹಳ ಬುದ್ಧಿವಂತಿದ್ದ ನಮ್ಮ ರಾಜು ಪವಾರ್ ಹೊಲ್ದಾಗ ಉಳುಮೆ ಮಾಡಕತ್ತಿದ್ದ. ದೇವ್ರು ಬಂದ ಶೇಂಗಾ ಹಾಕಾಕತ್ತಿದ್ದ. ದೇವ್ರನ್ನ ನಾನು ದುಡಿತೀನಿ, ನನಗೂ ಅರ್ಧ ಪಾಲು ಕೊಡ್ಬೇಕಂತ ಆಯ್ತಲ್ಲ. ರೈತ ಏನ್ ಹಾಕಿದ್ದ? ಶೇಂಗಾ ಹಾಕಿದ್ದ. ಶೇಂಗಾ ಇಬ್ಬರು ಕೂಡ ಕೆಲಸ ಮಾಡಿದ. ದೇವ್ರ ಅವ ಕೂಡಿ ಮ್ಯಾಕ್ ಬರ್ತಲ್ಲ ಶೇಂಗಾ. ಅವ ರಾಜು ಪವಾರ್ ಅನ್ನೋ ಏನ್ ಬೇಕು ನಿನಗನ್ನೋ, ಮ್ಯಾಕ್ ಹಸ್ತಾರಲ್ಲ, ಮ್ಯಾಗಿನ ನನಗಿರ್ಲಿ, ಬೇಕಾದ್ರೆ ಭೂಮಿ ಕೆಳಗಿನ ನಿನಗಿರ್ಲಿ ನಾವು ದೇವ್ರು. ಅವನಿಗೆ ಗೊತ್ತು ಪಾಪ. ಅವ ರಾಜು ಪವಾರ್ ಅಂತ ಮ್ಯಾಗಿನ ಎಲ್ಲ ನಿನಗ ಅನ್ನೋ. ಶೇಂಗಾ ಎಲ್ಲ ಕಾಯಿ ಹರ್ಕೊಂಡ ಮ್ಯಾಗಿನ ಒಣ ರೌದಿ ಅದೇನಂತಾರ ಇರುತ್ತೆ ತೌಡೆಲ್ಲ ಕೊಟ್ಬಿಟ್ಟು ಆಯ್ತು. ಅವಾಗ ದೇವರಂದ ನನಗೆ ಮೋಸ ಆತು, ಬೇರೆ ಏನ್ರ ಬೆಳೆ ಹಾಕಿ ಮತ್ತೆ ಕೇಳ್ತೀನಿ ಅನ್ನೋ. ಅವ ರಾಜು ಪವಾರ್ ಅಂದ ಗೋಧಿ ಹಾಕಿದ, ಮ್ಯಾಗಿನ ಗೋಧಿ ತೆಲಿ ಬರ್ತ. ಈಗೇನ್ ಬೇಕನ್ನೋ, ಮನಸ್ಸೆಲ್ಲ ಮೋಸ ಮಾಡಿದೆ ಪವಾರ್ ನೀನು, ನನಗೆ ಕೆಳಗಿನ ನನಗ ಅವಾಗ ಏನನ್ನೋ, ನನಗೆ ಕೆಳಗಿಂದಿರ್ಲಿ ಮ್ಯಾಗಿಂದ ಇತ್ತು. ಕೆಳಗಿನ ಪಾಪ ಮನಸ್ಸಿಟ್ಟು ಮ್ಯಾಗಿನ ತಲೆ ತಕೊಂಡ. ಅವಾಗ ದೇವರಿಂದ ವಿಚಾರ ಮಾಡಿ ಬೇಡೋನು. ಅವಾಗ ಪವಾರ್ ಬೆಳೆ ಯಾವ್ದು ಹಾಕಿದ್ರಿ? ಗೋವಿಂದ ಜೋಳದ ಗೊಂಜಾಳ ಹಾಕಿದ. ದೇವರಿಗೆ ನಾವು ಏನ್ ಕೇಳ್ತೀವಿ ಈಗ ಕೇಳಪ್ಪ ಅಂದ. ಅವಾಗ ದೇವರನ್ನ ಇವ ಕೆಳಗಿಂದ ಮ್ಯಾಗಿಂದ ಮೋಸ ಮಾಡ್ಯಾನ, ಕೆಳಗ ಮ್ಯಾಗ ಕೇಳೋದ್ ಬೇಡ, ನನಗೆ ಕೆಳಗಿಂದ ಇರ್ಲಿ ಮ್ಯಾಗಿಂದ ಇರ್ಲಿ ಅನ್ನೋ. ಅವಾಗ ಇವನ್ನ ನಡೆದಾಕಿನ ತೆನಿ ಮುರ್ಕೊಂಡ ಕೊಟ್ಟು ಪ್ರಕಾಶ್ ನಾಯ್ಕ ಸರ್ ದೇವ್ರಿ ಮಠಮಾನ್ಯಗಳಿಗೆ ದೇವಸ್ಥಾನಗಳಿಗೆ ನೈವೇದ್ಯ ಹೋಗ್ತದಲ್ಲ, ನೈವೇದ್ಯ ದುಡಿದಿರತಕ್ಕಂಥವ ರೈತನ. ಈ ಭಾಗದ ಸಂಗೊಳ್ಳಿ ರಾಯಣ್ಣ ಯಾಕೆ ನಂದಗಡ ದುರ್ಗ ಗಲಿಗೆ ಹಾಕ್ರಿ ಅಂತ ಹೇಳಿದ. ನಿನ್ನೆ ಸ್ವತಂತ್ರ ದಿನಾಚರಣೆಗೆ ಅದಕ್ಕೊಂದು ಮಾತು ನೆನಪು ಮಾಡ್ಕೋತೀವಿ ರಾಯಣ್ಣವ್ರ ಬಗ್ಗೆ. ನಂದಗಡ ದುರ್ಗ ಕಾಳು ಕಡಿ ಸಂಗ್ರಹ ಮಾಡುವ ಸಲುವಾಗಿ ನಂದಗಡದ ಭೂಮಿಯೊಳಗೆ ಹೋದಾಗ ಒಬ್ಬ ಮುತ್ತೈದೆ ಹೆಣ್ಮಗಳು ಎದುರಿಗೆ ಬರ್ತಾಳೆ ಕೊಡ ತುಂಬಿಕೊಂಡು. ರಾಯಣ್ಣನ ನೋಡಿ ಮೈನಾಗಿರ್ತಕ್ಕಂಥ ಬಂಗಾರದ ಮಂಗಲ್ಯ ಸರವನ್ನ ಕಿತ್ತು ರಾಯಣ್ಣನ ಕೈಯೊಳಗೆ ಇಟ್ಟುಬಿಡ್ತಾಳ. ಅವಾಗ ರಾಯಣ್ಣ ಅಂತಾನ, ತಾಯಿ ಮಂಗಲ್ಯ ಸರ ನನಗೆ ಕೊಟ್ಟಿ ಅಂದ್ರೆ ನೀವು ಸುಮಂಗ್ಲಿ ಹೋಗ್ತದ ಅಂತಂದಾಗ ಆ ತಾಯಿ ಹೇಳ್ತಾರ, ರಾಯಣ್ಣ ನಾನು ಸುಮಂಗ್ಲಿ ಹೋಗಂಗಿಲ್ಲ, ಮನೆಗೆ ಹೋಗಿ ಗಂಗನ ಕಡೆ ಅರಿಶಿನ ಬೇರೆ ಕಟ್ಕೊಂತೀನಿ. ಆದ್ರೆ ಈ ಬಂಗಾರದ ಮಂಗಲ್ಯ ನಿನ್ನ ಕೈಯಾಗ ಬಂದ್ರ ಮಾರಾಟ ಮಾಡಿ ಹಣ ಕೊಟ್ಟು ಅಂದ್ರೆ ಆಳು ಕಾಳು ಸಂಗ್ರಹ ಮಾಡಿ ಸೈನಿಕರನ್ನು ತಯಾರು ಮಾಡ್ತೀವಿ. ಆ ತಯಾರು ಮಾಡಿ ಕಿತ್ತೂರು ನಾಡು ಸ್ವತಂತ್ರ ಮಾಡಿದೆ ಅಂತಂದ್ರ ಕಿತ್ತೂರು ನಾಡಿ ಹೆಣ್ಮಕ್ಳೆಲ್ಲ ಸುಮಂಗಲಿ ಆಗಿರ್ತಾರ ಏನೋ ತಗೋಣ ಅಂತ ರಾಯಣ್ಣನ ಹಿಡಿದು ಕೊಟ್ಟಿರ್ತಕ್ಕಂತ ಒಂದು ಮನೆತನಕ್ಕೆ ಬ್ರಿಟಿಷರು 11,000 ಎಕರೆ ಭೂಮಿ ಕೊಟ್ಟಾರ. ಯಾರಕ್ರಿ? ಅವರ ಪಿತಾಜಿದ್ದಲ್ಲ, ಅಪ್ಪ ದುಡ್ದಲ್ಲ, ಅದು ದುಡ್ದಲ್ಲ, ಕೆಚ್ಚಲೆಯಿಂದ ಗಟ್ಟಿಯಾಗಿ ಹೋರಾಟ ಮಾಡಿ ಕಿತ್ತೂರು ನಾಡು ಸ್ವತಂತ್ರ ಮಾಡಿರ್ತಕ್ಕಂಥ ರಾಯಣ್ಣನನ್ನ ಮೋಸ ಹಿಡಿದುಕೊಟ್ಟಿರ್ತಕ್ಕಂಥ ಮನೆತನಕ್ಕೆ 11,000 ಎಕರೆ ಭೂಮಿ ಕೊಟ್ಟಾರ. ನಿಜವಾಗ್ಲೂ ಈ ಜಿಲ್ಲಾ ರಾಜಕಾರಣಿಗಳು ನಿಮ್ಗೆ ಸ್ವಾಭಿಮಾನ ಇತ್ತಂತಂದ್ರ ಆ 11,000 ಎಕರೆ ಭೂಮಿ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಕಸಗೋರಿ, ನಿವೃತ್ತ ಸೈನಿಕರು ಕೊಡಿ, ಬಿದ್ದವರಿಗೆ ಕೊಡಿ, ದೀನದಲಿತರು ಕೊಡಿ, ಕಾರ್ಮಿಕರು ಕೊಡಿ, ಈಗಾಗಲೇ ಯಾರಾದ್ರೂ ಕೊಟ್ಟು ಇಂಥ ಕೆಲಸ ಮಾಡಿ ಜನ ಒಪ್ಕೋತಾರ. ಅದು ಬಿಟ್ಟು ಅವನು ಸೀಮಿ ಹೊಡೆದ್ನೆ, ಇವನು ಬಾಲ್ದು ಹೊಡೆದ್ನೆ, ಅವನು ಫ್ಯಾಕ್ಟ್ರಿ ಹೊಡೆದ್ನೆ, ಕಾಟ ಹೊಡೆದ್ನೆ. ಯಾವಾಗ ಸದಾನಂದ ಆಶ್ರಮದಲ್ಲಿ ಇನ್ನೊಂದು ಮಾತು ಹೇಳಿಬಿಡ್ತೀರಪ್ಪ, ಯಾವ ಕರ್ನಾಟಕದಲ್ಲೂ ರಾಜೇಶ್ ಸ್ವಾಮಿಗಳು ಪಾದ ಸಾಕ್ಷಿಯಾಗಿ ಸದಾನಂದ ಪೂಜ್ಯರ ಕರ್ತೃಗತಿಗೆ ಆಶೀರ್ವಾದ ಹೇಳ್ತೀನಿ. ಕರ್ನಾಟಕದಲ್ಲೂ ಇಲ್ಲಿ ಮಠ ಏನ್ ಮಾಡಿ ಮಾಡ್ಬೋದು,
ಮುಂದಿನ ವರ್ಷ ಕಬ್ಬು ಕಳಿಸಿದ ಕರ್ನಾಟಕದೊಳಗೆ ಯಾವರೇ ಫ್ಯಾಕ್ಟರಿ ಮಾಲಕ ಕಬ್ಬಿನ ಕಾಟ ಹೊಡೆದವ್ರ ನಿಮ್ಮ ಮಕ್ಕಳೆಲ್ಲ ಹೋಗದ ಸಾಯೋಂಗಾಗಿ ಹೋಗ್ಲಕ್ಕೆ ಮಾಡಬೇಡಿ. ರಾಯಣ್ಣನ ಹೆಸರು ಜೀವಂತದ, ರಾಯಣ್ಣನ ಮೂರ್ತಿ ಇಡಾಕತ್ಯಾರ, ಬಸವಣ್ಣನ ಮೂರ್ತಿ ಜೀವಂತದ, ಹೆಸರು ಜೀವಂತದ, ಮಲ್ಲಪ್ಪ ಶೆಟ್ಟಿನಿಲ್ಲ. ರಾಯಣ್ಣನ ಮೋಸ ಮಾಡಿದವರು ಯಾರು ಹೆಸರು ತೆಗಿಯಂಗಿಲ್ಲ. ಅದಕ್ಕಾಗಿ ರಾಯಣ್ಣನಂಗೆ ಬಸವಣ್ಣನಂಗೆ ನಾವು ಬದುಕಬೇಕಾಗ್ಯದ, ಗಟ್ಟಿ ಆಗ್ಬೇಕಾಗ್ಯದ. ಸಾಕು. ಇನ್ನೊಂದು ಮಾತು ನಾನು ಮಾತು ಮುಗಿಸ್ತೀನಿ. ನೀವೆಲ್ಲ ರೈತರದಿರಲ್ಲ, ನೀವು ಮನೆಗೆ ಬಂದಿರ್ತಿಲ್ಲ. ಯಾರೇ ಮಠಾಧೀಶರು ರಾಜಕೀಯವ್ರು ಬಂದಾಗ 4 ಜನ ಮಕ್ಕಳು ಇರ್ತಾವ. ಏನ್ ಪರಿಚಯ ಮಾಡಿಸ್ತೀರಿ? ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಒಬ್ಬ ಪೊಲೀಸ್ ಅದಾನ್ರಿ, ಹೊಲದಾಗ ಕೆಲಸ ಮಾಡೋ ಅದಾನ ಬಿಡ್ರಿ ಅಂತೀರಿ ನೀವು. ಇನ್ಮ್ಯಾಗ ಹಂಗ ಅನ್ಬೇಡ್ರಿ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ ದೊಡ್ಡವ ಸಣ್ಣವ ಮೇಲು ಕೀಳಲಾದ ಭೂಮಿ ತಾಯಿ ಮೈಯೊಳಗೆ ಬೆಳೆದು ಶ್ರೇಷ್ಠ ಅನ್ನವನ್ನ ಬೆಳೆದು ಜಗತ್ತನ್ನ ಜೀವಂತ ಇಟ್ಟತಕ್ಕಂಥ ಶ್ರೇಷ್ಠ ರೈತರನ್ನು ಮನದ ಅಭಿಮಾನ ಪರಿಚಯ ಮಾಡ್ತೀವಿ. ಬಹಳ ಜನ ಮಾತಾಡ್ತಿರ್ತಾರೆ ಸರ್, ರೈತರಿಗೆ ಯಾರು ಹೆಣ್ಣು ಕೊಡಂಗಿಲ್ಲ ಅಂತೇಳಿ. ಶಿವನಗೌಡರು ಕೇಳಿ ಹೇಳ್ತಾರೆ, ನೀವು ಕೈ ಎತ್ತರ್ಕೊಂಡು ರೈತರಿಗೆ ಯಾರು ಹೆಣ್ಣು ಕೊಡ್ತೀನಿ ಅಂತೇಳಿ. ಕಾಕ ತೆನಿ ಕೇಳ್ಕೋಬ ಎತ್ತ ಕೊಡೋದಾಗ್ತದೆ. ಕಾಕ ಎಲ್ಲ ಹೇಳ್ತಿಲ್ಲ, ಯಾಕೆ ನೀವೆಲ್ಲ ರೈತರಲ್ಲ? ರಾಮನಗೌಡ್ರ ಇವರೆಲ್ಲ ಪೊಲೀಸ್ ನೌಕರಿಯರು. ಮತ್ತೆ ಈಗ ರೈತರು ಹಿಂಗಾದ್ರೆ ಹೆಂಗಿದ್ರು? ಮತ್ತೆ ಹೆಂಗ ರೈತ ಉದ್ದಾರ ಆಗಬೇಕು? ನಾವು ರೋಡ್ ಮ್ಯಾಗ ಕೂತ್ ತಗ್ಗಿ ಹಾಕೊಂಡು ಮಳ್ಯಾಗ ಗಾಳ್ಯಾಗ ಕೂತ್ ರಾಜಕೀಯ ಜೊತೆ ಜಗಳ ಆಗ್ತಾಗ ವೈರತ್ ಹಾಕೊಂಡು ನಿಮ್ಗೆ ಬಿಲ್ ಕೊಡಕ್ ನಾವು ರೋಡ್ ಮ್ಯಾಗ ಕೊಡೋದು. ಮತ್ತೆ ರೈತರಿಗೆ ಹೆಂಗ್ ಕೊಡ್ತೀವಿ ಅಂತ ಕೂಡ ಕಾಕ ತಿರಿ ಹಿಂಗ್ ಸೇರ್ಕೊತಾರೆ. ನಿಮಗೆಲ್ಲ ಲಕ್ಷ್ಯ ಇರಲಿ. ಇನ್ನು 7-8 ವರ್ಷಗಳ 1 ಎಕರೆ ಭೂಮಿಗೆ 4 ರಿಂದ 5 ಕೋಟಿ ಕಿಮ್ಮತ್ತು ಬರ್ತದ. ಕಬ್ಬಿಗೆ ಏನಾದ್ರು 1 ವರ್ಷ 2 ವರ್ಷ ಒಳಗೆ ಎಲ್ಲ ರೈತ ಮುಖಂಡರು ಸಾಲ ಪರಿಶ್ರಮದಿಂದ 5,500 ಕಬ್ಬಿಗೆ ಬಿಲ್ ಆಗ್ತಂದ್ರ, ಸ್ವಾಮಿನಾಥನ್ ವರದಿ ಪ್ರಕಾರ ಎಲ್ಲ ಬೆಳೆಗಳಿಗೆ ಬೆಲೆ ಆಗ್ತಂದ್ರ DC SP MLA ಮಕ್ಕಳೆಲ್ಲ ರೈತರಿಗೆ ಹೆಣ್ಣು ಕೊಡೋ ಕಾಲ ಬರ್ತದ. ಬರೇ ನೌಕರಿ, ಅವ ಗಟ ಹಾಕ್ಲಿ, ಪೈಖಾನೆ ಹಾಕ್ಲಿ, ರೋಡ್ ಹಾಕ್ಲಿ, ಅವ ಧಾರವಾಡ ಹೋಗ್ಲಿ, ಬೆಂಗಳೂರು ಆಗಿದ್ದರೆ ನೌಕರಿ ಕೊಟ್ಟು 10 ಮಂದಿಗೆ ನೌಕರಿ ಕೊಡ್ತಾನ್ರಿ ರೈತ. ಎಂದು ಹಿಂಗ್ ಕೈ ಒಡ್ಡಿಲ್ಲ, ಯಾವತ್ತು ಹಿಂಗಿಟ್ಟಾನ. ಬಾಳ ಕಲ್ತವ್ರು ಹಾಕಿದ್ದವ್ರು ನೌಕರಸ್ಥರು ಏನ್ ಮಾಡ್ತಾರ? ವಯಸ್ಸಾದ ತಂದೆ ತಾಯಿ ನೋಡಿ ವೃದ್ಧಾಶ್ರಮ ಇಡಾಕತ್ತಾರ. ಆದ್ರೆ 1 ಎಕರೆ ಭೂಮಿ ಇರ್ಲಿ, ಭೂಮಿ ತಾಯಿನ ದೇವರು ಅಂತೇಳಿ ಪೂಜೆ ಮಾಡಿ ಬಿತ್ತನೆ ಮಾಡ್ತಕ್ಕಂಥ ರೈತ ಇಡೀ 31 ಜಿಲ್ಲೆ ಒಳಗೆ ತಂದೆ ತಾಯಿನ ವೃದ್ಧಾಶ್ರಮ ಬಿಟ್ಟಂತ ಉದಾಹರಣೆ ಒಂದೂ ಇಲ್ಲ. ಅಂತ ಗಟ್ಟಿತನ ಅದ. ನಾವ್ ಯಾಕೆ ತಿಳ್ಕೊಳ್ತಾ ಇಲ್ಲ? ಇಲ್ಲೇ ನಿಮ್ಮ ಬೆಳಗಾವಿ ಜಿಲ್ಲೆಯನ್ನ ತಗೊಳ್ರಿ. ಮಂಡ್ಯವರು ಕಟ್ಟಿ ಅಂತ ಕಂಡಕ್ಟರ್ 79 ವರ್ಷದ ತಾಯಿಯನ್ನ ರಾತ್ರಿ 12 ಗಂಟೆಗೆ ಕರ್ಕೊಂಡು ಹೋಗಿ ಕಾಫಿ ಕೊಡೋದಕ್ಕೆ ಕೆಳಗೆ ಬಿಡ್ತಾರೆ. ಏನು ಉಂಟಲ್ಲ ಈ ಕಾಲ? ನೌಕರಸ್ಥ ಪಗಾರದ ಎಲ್ಲಿಂದ ಬಂದ ನಾವ ಮಾತ್ರ ಮೂರು ಮರಿಬಾರದು. ನಾವೆಲ್ಲ ರೈತರದೇವಿ. ಮತ್ತೆ ಇನ್ನೊಂದಂದ್ರೆ ಶಿವನಗೌಡರು ಬರ್ತಿದ್ದೀವಿ ನಿಮ್ಗ ಹುಡುಗ ಚಲೋ ಇರ್ಬೇಕು, ಚಲೋ ದೊಡ್ಡ RCC ಮನೆಯಲ್ಲ ಇರ್ಬೇಕು. ಪತ್ರಾಸಿದ್ರೆ ಕೂಡ ಕೊಡ್ತೀರೇನ? ಇಲ್ಲ. RCC ಮನೆ ಇರ್ಬೇಕು, ಮನೆ ಮುಂದೆ ಗಾಡಿ ಇರ್ಬೇಕು, 10 ಎಕರೆ ಭೂಮಿ ಇರ್ಬೇಕು. ಮಗಳ ಹೊಲ ಹೋಗ್ಬಾರ್ದು, ಮಗಳ ಹೊಲಕ್ಕೆ ಹೋಗ್ಬಾರ್ದು. ಮತ್ತೇನೊಂದು ಐತಿ, ಹುಡುಗನವಪ್ಪ ಸತ್ತಿರ್ಬೇಕು. ಲಕ್ಷ್ಮಣನ ಕೈತರು ಅವ್ರ ವಾಪಸ್ ಸತ್ತಿರ್ಬೇಕು. ಅಕ್ಕಂಗೆ ಯಾರು ಬಾಳ ಇರಬಾರ್ದು, ಯಾಕಂದ್ರೆ ಬೇಕಾರಿ ಕೊಡೋದೈತಿ. ಲಕ್ಷದ ಮೇಲೆ 96,000 ಶರಣರು ಒಂದೇ ಕೂಡಿರ್ತಕ್ಕಂಥ ಕಲ್ಯಾಣದ ನಾಡಿನವರಿಗೆ ನಾವೆಲ್ಲ ಕೂಡಿ ಬದುಕಬೇಕು. ಯಾವಾಗ ಹೋಗ್ತೀವಿ ಗೊತ್ತಿಲ್ಲ. ಎದ್ದೋಗು ಶರೀರ, ಎದ್ದೋಗು ಶರೀರ, ಮಣ್ಣೊಳಗೆ ಮಣ್ಣಾಗಿ ಸೂರ್ಯೋಗು ಶರೀರ ಐತೆ. ಒಬ್ರಿಗೆ ಉಪಕಾರ ಮಾಡುವಂತ ಬದುಕಬೇಕಾಗ್ಯದ. ಬಾಳ ಏನೋ ಧರ್ಮ ಬೇಡಪ್ಪ. ಮತ್ತೊಬ್ಬರ ಕಣ್ಣೊಳಗೆ ಕಣ್ಣೀರು ಹಾಕ್ಸಲಾರ್ದಂಗೆ ಬದುಕುದ ನಿಜವಾದ ಧರ್ಮ ಐತೆ.
ಮತ್ತ ಅದನ್ನ ಬಿಟ್ಟು ಬಾಜು ಮನೆ 1,000 ಟನ್ ಬೆಳೆದಾರ ಬಿತ್ತಪ್ಪ ಮುಂಜಾನೆ ಒಂದು ಲಿಂಬೆ ನಾವು ಮೂಲನ್ನ ಮರಿಬಾರ್ದು. ಒಂದು ಮಾತು ನನ್ನ ಮಕ್ಕಳು ಬಹಳ ಸಮಯ ಮಕ್ಕಳು ಸರಿ ಬಂದಾಗ ಎಲ್ಲ ಮಾತಾಡೋನು ಎಲ್ಲ ಏನಾಗಿತ್ತು, ನದಿ ಆಚೆ ಹೊಳೆ ಆಚೆ ಇರ್ತಕ್ಕಂಥ ಒಬ್ಬ ಕಟಿಂಗ್ ಮಾಡೋ ವ್ಯಕ್ತಿ ಹೊಳೆ ಈಚೆ ಊರಿಗೆ ಕಟಿಂಗ್ ಮಾಡಕ್ ಬಂದಿದ್ದ. ನಾವು ಮೂರು ಮರಿಬಾರ್ದು. ಊರ ಗೌಡ ಕಟಿಂಗ್ ಮಾಡ್ತಾ ಇದ್ದ. ಅವ್ ಕಟಿಂಗ್ ಮಾಡೋ ವ್ಯಕ್ತಿ ಒಂದು ಲಾಟರಿ ಟಿಕೆಟ್ ತಗೊಂಡಿದ್ದ. ಹೆಂಡತಿ ಕೈಯಾಗ ಎಲ್ಲ ಚಲೋ ಜಾಗದಾಗ ಇರೋದು ಕೊಟ್ಟಿದ್ದ. ಕಟಿಂಗ್ ಅರ್ಧ ಮಾಡಿದ್ದ. ಗೌಡ ಪೇಪರ್ ಓದ್ತಾ ಇದ್ದು. ಅವಾಗ ಪೇಪರ್ ಓದುವಾಗ ಕಟಿಂಗ್ ಮಾಡೋದು ತಿಳಿಯಾಗ ಬರ್ತದ, ನಂದೊಂದು ಲಾಟರಿ ಟಿಕೆಟ್ ನಂಬರ್ ಹತ್ತಿತ್ತ ನೋಡ್ರಿ ಅಂತ. ಆ ಕೊನೆ ಪುಟ ಬಳಸೋದಾಗಿ ಒಂದು ನಂಬರ್ ಇತ್ತು, ಕೊನೆ ನಂಬರ್ 50 ಲಕ್ಷ ರೂಪಾಯಿ ಹತ್ತಿತ್ತು. ಅವೇನ್ ಮಾಡಿದ, ರಾಜೋನ ಕತ್ತಿ ಬಟ್ಟೆ ಎಲ್ಲ ತೆಗೆದು ಪ್ಯಾಕ್ ಮಾಡಿ ಇಟ್ಬಿಟ್ಟ. ಅವಾಗ ಊರು ಗೌಡ್ರಂದು, ಅಲ್ಲಪ್ಪ ಅರ್ಧ ಮಾಡಿ ಪೂರ್ತಿ ಮಾಡ್ಲಂದ್ರು. ಗೌಡ್ರಂದು, ಇಲ್ಲಿ ಮಟ್ಟ ಊರಾಗ ನೀವು ಸೌಕಾರ, ಇನ್ 4-5 ಗಳಿಗೆ ನಾ ಸೌಕಾರ. 50 ಲಕ್ಷ ಐತೆ ಕಾಲದಾಗ ಅದು ಅರ್ಥ ಮಾಡಿವ. ನಮ್ಮ ಅಂಟೆ ಹೋದ ಡಬ್ಬಿ ಕೈ ಹಿಡ್ಕೊಂಡ ನದಿ ದಾಟಬೇಕಲ್ಲ, ದೋಣಿ ಒಳಗೆ ತೆಪ್ಪು ಕುಂತ ಅರ್ಧಕ್ ಹೋದ. ಅವ್ನ್ ಕೆಳಗ್ ಬರ್ 5-10 ರೂಪಾಯಿ ಕಟಿಂಗ್ ಮಾಡ್ತಿದ್ದೆ, 50 ಲಕ್ಷ ಈ ಡಬ್ಬಿ ತೋರ್ ನಾನು ಏನ್ ಮಾಡೋದು ಬಿಟ್ಟ ನೀರಾಗ ಬಿಟ್ಟ. ಮನೆಗೆ ಬಂದ, ಹೆಂಡತಿ ಎದುರಿಗೆ ಬಂದ್ ತೈ ಕುಣ ಹೇಳಿದ, ಲಾಟ್ರಿ ಟಿಕೆಟ್ ಏನಿಟ್ಟಿದ್ರಿ ತುಂಬ ಅಂದ. ಹೆಣ್ತಂದ್ರು, ನಿಮ್ಮ ಡಬ್ಬಿಗೆ ಇಟ್ಟರಿ ಅಂತ. ಅವಾಗ ಯಾಕಂದವ, ಜೀವನದೊಳಗ ನಾನು ಏನೇ ಗರ್ಭಣಿ ಒಳಗ ಈ ಸಂಸಾರದ ಗದ್ದಲೊಳಗೆ ಇಟ್ಟು ಮರಿತೀನಿ, ನೀವು ಏನೇ ಇಟ್ಟು ಮರಿತೀರಿ ಜಾಗದಾಗ. ಅದ್ರ ನೀವು ನಾವು ಎಂದೂ ಮರೆಯಲ್ಲ. ಅನ್ನ ಹಾಕಿದ ಡಬ್ಬಿ ಇರ್ತಲ್ಲ ಅದನ್ನ ಮರೆಯಂಗಿಲ್ಲ, ಅದ್ರ ಕೆಳಗೆ ಇಟ್ಟಿದ್ರಿ ಅಂತ. ಯಾರು ಹೇಳಿದ್ರು, ಒಬ್ರು ಯಾರೋ ಸತ್ತು ಮಾತಾಡೋ ಭಾಳ ಚಂದ ಮಾತಾಡಿದ್ರು. ಅವ್ ಯಾರ ವಿಜಯ ಮಲ್ಯ ಬೀರ್ ಕೊಟ್ಟಂತ, ಟಾಟಾ ಕೆಬ್ಬಣ ಕೊಟ್ಟಂತ. ಆದ್ರ ಜಗತ್ತು ಜೀವಂತ ಇದಕ್ಕೆ ಅನ್ನ ಕೊಟ್ಟವ್ ರೈತದ ಇವ ದೊಡ್ಡವ. ಅನ್ನ ಕೊಟ್ಟವ ಬಹಳ ದೊಡ್ಡವ, ಮರಿಬಾರ್ದು, ಯಾವತ್ತೂ ಕೂಡ ಮರಿಬಾರ್ದು. ಅದಕ್ಕಾಗಿ ಕೋವಿಡ್ದೊಳಗೆ ಏನೂ ಆಗಲಾರ್ದ ನಾವು ನೀವೆಲ್ಲ ಜೀವಂತ ಅದೀವಿ ಅಂತಂದ್ರೆ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೀನಿ, ತಾವೆಲ್ಲ ಗಟ್ಟಿ ಆಗಿ, ತಾವೆಲ್ಲ ಒಂದಾಗ ಧರ್ಮಾತೀತ ಪಕ್ಷಾತೀತ ಜಾತ್ಯಾತೀತವಾಗಿ. ಈಗ ನೋಡಿ ಎಷ್ಟೋ ಯುವಕರಿಗೆ ಬಂದಾರ. ನಿಮ್ ಊರಾಗ ರಾಮನಗೌಡ ಅಂತ ಯುವಕರು ತಯಾರಾಗಿ ಒಂದ್ 4-5 ಹೋರಾಟಗಳು ಬಂದು ರೈತರ ತಾಕತ್ ಏನೈತಿ, ಗಟ್ಟಿ ಏನೈತಿ, ಸ್ವಚ್ಛ ಏನೈತಿ, ಪ್ರಾಮಾಣಿಕತೆ ಏನೈತಿ ಅಂತ ನೋಡ್ಕೊಂಡು ಇವತ್ತು ನಿಮ್ಮೂರಿಗೆ ಇಷ್ಟೆಲ್ಲ ಮುಖಂಡರು ಬೇರೆ ಬೇರೆ ಜಿಲ್ಲೆಯಿಂದ ತಾಲೂಕಿನಿಂದ ಕಳಿಸಿ ನಿಮ್ ಊರಾಗ ರೈತರ ಚಿಂತನೆ ಜಾಗೃತ ಮಾಡ್ಬೇಕಂತ ಕಳಿಸಲ್ಲ. ಜೋರಾದ ಚಪ್ಪಾಳೆ ಮಾಡ್ತಾರೆ. ಇದಕ್ಕೆ ಹಿನ್ನೆಲೆ ಕೆಲಸ ಮಾಡಿರ್ತಕ್ಕಂಥ ಈ ಭಾಗದ ಗಟ್ಟಿ ಹೋರಾಟಗಾರ ಇಡೀ ದಿನನಿತ್ಯ ನಮ್ಮ ಚುನಪ್ಪ ಪೂಜಾರಿ ಅವ್ರ ಜೊತೆ 31 ದಿನ ಸಂಚಾರ ಮಾಡ್ತಾ ಮನೆ ಹೇಳಿದ್ರು. ನಾವು ಗುರುಜಿ ಏನ್ ಮಾಡ್ತೀರಿ ಗೊತ್ತಿಲ್ಲ, ಬರಾಲಂಕರಿಗೆ ಬರಲೇಬೇಕಂತ ಹೇಳಿದ್ರು. ನನಗೆ ಆರಾಮಿಲ್ಲ, ಧಾರವಾಡಪಟ್ಟಿನಾಗಿಲ್ಲ, ಬರಲೇಬೇಕಂತ ಒತ್ತಾಯ ಮಾಡಿ ಕರ್ಕೊಂಡು ಬಂದು ಇವತ್ತು ನಮಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರೂ ಸೇವೆ ಮಾಡೋ ಭಾಗ್ಯ ಕೊಟ್ಟಾರಲ್ಲ, ಪ್ರೇಮ್ ಚೌಗಳ ಅಂತ ಅವ್ರಿಗೂ ಒಂದು ಜೋರಾದ ಚಪ್ಪಾಳೆ. ಧನ್ಯವಾದ. ಬಂಧುಗಳೇ, ಒಟ್ಟಾರೆ ರೈತ ದೊಡ್ಡವನ್ನ ನೀವೆಲ್ಲ ಮುಂದಿನ ಗುರ್ಲಾಪುರದೊಳಗ 25ರಿಂದ 50 ಲಕ್ಷ ಮನೆಯಲ್ಲಿ ಕೊಡಿಸುವಂತ ಸಂಕಲ್ಪ ಚುನಪ್ಪ ಪೂಜಾರಿ ಇವೆಲ್ಲ ಮುಖಂಡರು ಮಾಡ್ಕೊಂಡು ಈಗಾಗಲೇ ಮಾತುಕತೆ ಮಾಡ್ಯಾರ. 31 ಜಿಲ್ಲಾಕ ದಿನದ 24 ತಾಸು ಎಲ್ಲ ಸುತ್ತ ಹಾಕಾಕತ್ತೀವಿ. ಪ್ರತಿ ಜಿಲ್ಲೆ 10,000 5,000 ಶಾಲೆ ಮಾಡಾಕತ್ತಾರ. 5ರಿಂದ 10,000 ನಿವೃತ್ತ ಸೈನಿಕರು ನಮ್ಗೆ ಈಗಾಗಲೇ ಬೆಂಬಲ ಕೊಟ್ಟಾರ, ನಮ್ಮ ಜೊತೆ ನಿಂತವರು. ನೀವು ಕೂಡ ಗಟ್ಟಿಯಾಗಿ ಬರ್ರಿ. ನಾವ್ ಯಾವ ಪಕ್ಷ ಯಾವ ರಾಜಕಾರಣ ನಮ್ಗೆ ಸಂಬಂಧ ಇಲ್ಲ, ನಮಗ ಬೆಳೆಸಿರ್ಬೇಕು. ರೈತ ಎಂದು ಸಾಲ ಮಾಡಬಾರ್ದು. ರೈತ ಯಾವ ರಾಜಕಾರಣ ಐತಿ 1 ರೂಪಾಯಿ ಮುಟ್ಟಬಾರ್ದು. ನೀವು ಒಂದು ವಿನಂತಿ ಮಾಡ್ಕೊತೀರಿ, ಸದಾನಂದ ಆಶ್ರಮದೊಳಗೆ ಕುಂತೀರಿ. 2028 ಚುನಾವಣೆ ಬಂದಾಗ ಯಾವ್ದೋ ಪಕ್ಷದವರು ಮತ ಹಾಕ್ರಿ ಅಂತ ಬಂದ್ರೆ ಆಯ್ತು ವಿಚಾರ ಮಾಡಿ ಬೈಕ್ ಹಾಕ್ತೀನಿ ಅಂತ ಹೇಳಿ ರೊಕ್ಕ ಯಾರು ಕೊಡ್ಲಿಕ್ಕೆ ಬರ್ತಾರಲ್ಲ, ಆ ರೊಕ್ಕ ನೀ ಇಟ್ಕೊಪ್ಪ, ನಾನೊಂದು 500 ರೂಪಾಯಿ ಇದ್ದ ಕಿಶಾಗಿ ತಗೊಂಡು ಅವಾಗ ಕೊಡ್ರಿ. ನಿನ್ನ ಹೆಂಡತಿ ಮಕ್ಕಳ ಮನೆ ಮಂದಿ ಊಟ ಮಾಡಪ್ಪ, ಬೇಕಾದ್ರೆ ಊಟ ಹಾಕ್ತ. ನಮ್ಮ ತಿಂದ ನಮ್ಮ ಬೆವರಿನ ಪರಿಶ್ರಮದಿಂದ ಬದುಕಿರ್ತಕ್ಕಂಥವ್ರ ಕಡೆ ಹಣ ಯಾಕೆ ನಾವು ತಗೋಬೇಕು? ಹುಡುಗರಾಕಂದ್ರೆ 10 ರೂಪಾಯಿ ಕೊಟ್ಟರೆ ಗಪ್ಪಾಗಂಗಿಲ್ಲ, 100 ರೂಪಾಯಿ ಕೊಡ್ಬೇಕೀಗ. 500 2,000 ಯಾಕೆ ಕೈ ಹೊಡ್ತೀರಿ?
ಮಣ್ಣು ಹಳೆ ಬಗೆಯಿನ ಹಳೆ ಬಲಕ್ಕೇನೆ 2023 ರೊಕ್ಕ ತೊಗೊಂಡು ಹೋಟ್ ಹಾಕಿ ಅಂದ್ರೆ ಕೈ ಹತ್ರ ಒಬ್ಬರು ಹತ್ತಲು ನಾನು ಏನು ಹೊಂಟದ ಕಾಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾವಾಗ ಜೀವಂತ ಆಗಾರ ಕಾಲದೊಳಗಿನ, ಗಾಂಧಿ ಯಾವಾಗ ಜೀವಂತ ಆಗುದು, ರಾಯಣ್ಣ ಯಾವಾಗ ಜೀವಂತ ಆಗುದು, ಬಸವಣ್ಣನ ಸಮಾನತೆ ಯಾವಾಗ ಬರೋದು, ಮೊದಲಾಗಬೇಕಲ್ರಿ. ಎಲ್ಲರೂ ಬೆಳಿಬೇಕು, ಎಲ್ಲರೂ ಗಟ್ಟಿಯಾಗಬೇಕು. ಯುವ ಶಕ್ತಿ ಒಳಗ ತಾಕತ್ತೈತಿ. ಆ ತಾಕತ್ತು ನಿಮಗೂ ಬರಲಿ. ಸದಾನಂದ ಮಹಾರಾಜರ ಆಶೀರ್ವಾದದಿಂದ ಈ ಗ್ರಾಮ ಯಾವತ್ತು ಮಳೆ ಬೆಳೆ ಸುಭಿಕ್ಷವಾಗಿರಲಿ. ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸಿ 12 ಮಾತುಗಳನ್ನು ತಮ್ಮೆಲ್ಲರ ಪಾದ